ನೋಡಿ ನಾವು ಮಾಡಿ ಹೋಗ್ತೀವಿ ಎಡಿಟ್ ಮಾಡಿ ನೋಡಿ ನಾವು ಪಡ್ಡನ್ನ ತೆಕ್ಕೊಳ್ತಾ ಇದ್ದೀವಿ. ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ನೀವು ಸಪೋರ್ಟ್ ಮಾಡಿದರೆ ಚೆನ್ನಾಗಿರ್ತೀನಿ. ಸೊ ಫ್ರೆಂಡ್ಸ್ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದರೆ ನಾವಿವತ್ತು ಮಸಾಲ ಪಡ್ ಮಾಡ್ತಾ ಇದ್ದೀವಿ. ಸೊ ಅದಕ್ಕೋಸ್ಕರ 4 ಗ್ಲಾಸ್ ರೇಷನ್ ಅಕ್ಕಿ ತಗೊಂಡಿದ್ದೀವಿ. ನೋಡಿ ಫ್ರೆಂಡ್ಸ್ 1 ಕಪ್ ಅಷ್ಟು ನಾವು ಉದ್ದಿನ ಬೇಳೆ ತಗೊಂಡಿದ್ದೀವಿ. ಹಾಗೆ ಚಿಕ್ಕ ಕಪ್ದಲ್ಲಿ ನಾವು ಪವೆ ತಗೊಂಡಿದ್ದೀವಿ 1 ಕಪ್ಪು. ಹಾಗೆ ಕಡಲೆಬೇಳೆ ಅರ್ಧ ಕಪ್ಪು. ಫ್ರೆಂಡ್ಸ್ ನೋಡಿ 2 ಸ್ಪೂನ್ ಅಷ್ಟು ನಾವು ಮೆಂತ್ಯ ತಗೊಂಡಿದ್ದೀವಿ. ಸೊ ಹಾಗೆ ಒಂದು ಸ್ವಲ್ಪ ತೊಗರಿಬೇಳೆ ತಗೊಂಡಿದ್ದೀವಿ ನೋಡಿ 1 ಸ್ಪೂನ್ ಅಷ್ಟು. ಸೊ ನೋಡಿ ಇಷ್ಟು ಸಾಮಗ್ರಿ ತಗೊಂಡಿದ್ದೀವಿ. ನೋಡಿ ಈಗ ನಾವು ಅಕ್ಕಿನ ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಸೊ 2 ಗ್ಲಾಸ್ ಹಾಕೊಂಡ್ವಿ, ಇದು 3ನೇ ಗ್ಲಾಸು. ಸೊ ಇದು 4 ಗ್ಲಾಸ್ ಹಾಕೊಂಡ್ವಿ ನೋಡಿ. ಸೊ ಈಗ ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಸೊ ಅದಕ್ಕೋಸ್ಕರ ಮೆಂತ್ಯ ಹಾಕ್ಕೊಂಡಿದ್ದೀವಿ. ಫ್ರೆಂಡ್ಸ್ ನೋಡಿ ನೀರು ಹಾಕ್ಕೊಂಡು ಚೆನ್ನಾಗಿ ವಾಶ್ ಮಾಡ್ಕೊತಾ ಇದ್ದೀವಿ. ಫ್ರೆಂಡ್ಸ್ ಒಂದು 4ರಿಂದ 5 ಸಲ ವಾಶ್ ಮಾಡ್ಕೋಬೇಕು, ಯಾಕೆಂದರೆ ರೇಷನ್ ಅಕ್ಕಿ ಸ್ವಲ್ಪ ಧೂಳಿರ್ತಾವಲ್ವ. ಸೊ ಅದಕ್ಕೋಸ್ಕರ ನೋಡಿ ಉದ್ದಿನ ಬೇಳೆನ ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಸೊ ಹಾಗೆ ಕಡಲೆಬೇಳೆ ನೋಡಿ, ಹಾಗೆ ತೊಗರಿಬೇಳೆ ನೋಡಿ, ಇದನ್ನು ಒಂದು 2-3 ಸಾರಿ ವಾಶ್ ಮಾಡಿಕೊಂಡ್ರೆ ಮುಗೀತು ಫ್ರೆಂಡ್ಸ್. ನೋಡಿ ನಾವು ಹೊಳೆ ನೀರು ತಗೊಂಡಿದ್ದೀವಿ. ಫ್ರೆಂಡ್ಸ್ ನೋಡಿ ಈಗ ನೀರು ಹಾಕ್ಕೊಂಡು ಇಟ್ಕೋಬೇಕು ನಾವು ಇದನ್ನು. ಈ ಪವೆನ ನಾವು ರುಬ್ಕೊಳ್ಳುವಾಗ ನೆನೆ ಹಾಕಿ ಆವಾಗಲೇ ರುಬ್ಕೋಬೇಕು. ಸೊ ಇದನ್ನು ಈಗ ನಾವು ನೆನೆಸೋಕ್ಕೆ ಇಡ್ತಾ ಇಲ್ಲ ನೋಡಿ ಫ್ರೆಂಡ್ಸ್. ಈಗ ಇದ್ರ ಮೇಲೆ ಪಾತ್ರೆನ ಮುಚ್ಕೊಂಡ್ಬಿಟ್ಟು ಈ ಥರ ಇಟ್ಕೊಂಡು 5ರಿಂದ ಒಂದು 6 ತಾಸು ನಾವು ನೆನೆಯಕ್ಕೆ ಬಿಡಬೇಕು. ಆಮೇಲೆ ರುಬ್ಕೊಳ್ಳುವಾಗ ತೋರಿಸ್ತೀನಿ. ಓಕೆ ಬಾಯ್. ನೋಡಿ ನಾವು ಪಡ್ ಮಾಡೋದಕ್ಕೆ ಅಂತ ನೆನ್ನೆ ರಾತ್ರಿ ಹಿಟ್ಟನ್ನ ರುಬ್ಕೊಂಡಿದ್ವಿ. ಸೊ ನೋಡಿ ಎಷ್ಟೊಂದು ಉಬ್ಬಿದೆ ಅಂತ ನೋಡಿ ಫ್ರೆಂಡ್ಸ್. ಫುಲ್ ಪಾತ್ರೆ ಎಲ್ಲ ತುಂಬಿಕೊಂಡಿದೆ ಫ್ರೆಂಡ್ಸ್. ನೋಡಿ ಮಸಾಲ ಪಡ್ಡು ಮಾಡೋದು ಕೆಲವೊಂದಷ್ಟು ವಸ್ತುಗಳನ್ನ ತೊಗೊಂಡ್ಬಿಟ್ಟು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ಸೊ ಫಸ್ಟ್ ಈರುಳ್ಳಿ, ಹಾಗೆ ಹಸಿಮೆಣಸಿನ್ಕಾಯಿ, ಹಾಗೆ ಸಬ್ಸ್ಗಿ ಪಲ್ಯ ತೊಗೊಂಡಿದ್ದೀವಿ, ಹಾಗೆ ಕೊತ್ತಂಬರಿ ಸೊಪ್ಪು. ನೋಡಿ ಮಸಾಲ ಪಡ್ಡು ಮಾಡ್ಕೊಳ್ಳೋದಕ್ಕೆ ನಾವು ಮಸಾಲಾನ ಫ್ರೈ ಮಾಡ್ಕೊಳ್ಳೋದಕ್ಕೆ ಸ್ಟವ್ ಆನ್ ಮಾಡಿಕೊಂಡು ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೊಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಈಗ ನಾವು ಸಾಸಿವೆ ಹಾಕ್ಕೊಂಡಿದ್ದೀವಿ. ಸಾಸಿವೆ ಚಟಾಪಟ ಅಂತ ಇದೆ ನೋಡಿ ಫ್ರೆಂಡ್ಸ್. ಹಾಗೆ ನೋಡಿ ಫ್ರೆಂಡ್ಸ್ ಜೀರಿಗೆ ಹಾಕ್ಕೊಂಡಿದ್ದೀವಿ, ಹಸಿಮೆಣಸಿನ್ಕಾಯಿ ನೋಡಿ ಫ್ರೆಂಡ್ಸ್. ಹಸಿಮೆಣಸಿನ್ಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್. ಈಗ ಈರುಳ್ಳಿನ ಹಾಕ್ಕೊಂಡಿದ್ದೀವಿ. ಈಗ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀವಿ. ನೋಡಿ ಈಗ ನಾವು ಸಬ್ಸ್ಗಿ ಪಲ್ಯ ಹಾಕ್ಕೊಳ್ತಾ ಇದ್ದೀವಿ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀವಿ. ಈಗ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀವಿ. ನೋಡಿ ಚೂರು ಅರಿಶಿನ ಪುಡಿ ಹಾಕೊಂಡಿದ್ದೀವಿ. ಸೊ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಹಾಗೆ ಸ್ಟವ್ನ ಆಫ್ ಮಾಡ್ಕೊಂಡಿದ್ದೀವಿ ನೋಡಿ ಫ್ರೆಂಡ್ಸ್. ಈಗ ಇದು ಮಸಾಲ ಕೂಲ್ ಆಗಬೇಕು ಫ್ರೆಂಡ್ಸ್. ನೋಡಿ ಈಗ ನಾವು ಹಿಟ್ಟನ್ನ ಈ ಒಂದು ಚಿಕ್ಕದಾಗಿರೋ ಪಾತ್ರೆನಲ್ಲಿ ಹಾಕ್ಕೊಳ್ತಾ ಇದ್ದೀವಿ. ಇದರಲ್ಲೇ ಹಿಟ್ಟು ಹಾಕ್ಕೊಂಡ್ಬಿಟ್ಟು ನಾವು ಮಸಾಲಾನ ಹಾಕ್ಕೊಳ್ಬೇಕು ನೋಡಿ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ಉಪ್ಕೊಂಡಿದೆ ಅಂತ ಫ್ರೆಂಡ್ಸ್. ನೋಡಿ ಈ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀವಿ. ಈಗ ಫ್ರೆಂಡ್ಸ್ ನೋಡಿ ರೆಡಿ ಮಾಡ್ಕೊಂಡಿರೋ ಮಸಾಲ ಹಾಕ್ಕೊಳ್ತಾ ಇದ್ದೀವಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀವಿ.
ನೋಡಿ ನಾವು ಇದ್ರೊಳಗೆ ರಾತ್ರಿನೇ ಉಪ್ಪು ಮತ್ತು ಅಡುಗೆ ಸೋಡಾ ಹಾಕೊಂಡಿದ್ವಿ, ಯಾಕೆಂದರೆ ಮಳೆಗಾಲ ಅಲ್ವಾ, ಸೊ ಅದಕ್ಕೋಸ್ಕರ ಜಾಸ್ತಿ ಉಪ್ಪು ಬರಲಿ ಅಂತ ಅಂದ್ಬಿಟ್ಟು ನಾವು ನಿನ್ನೆ ರಾತ್ರಿ ಹಾಕ್ಕೊಂಡಿದ್ವಿ. ಸೊ ಈಗ ಹಾಕ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. ನೋಡಿ ಮಸಾಲ ಪಡ್ಡು ಮಾಡೋದಕ್ಕೆ ಹಿಟ್ಟು ರೆಡಿ ಆಯಿತು. ನೋಡಿ ಈ ಚಟ್ನಿ ಮಾಡ್ಕೊಳ್ಳೋದಕ್ಕೆ ನಾವು ಹಸಿ ಕೊಬ್ಬರಿನ ಈಗ ತುರ್ಕೊಳ್ತಾ ಇದ್ದೀವಿ ಫ್ರೆಂಡ್ಸ್. ನೋಡಿ ನಾವು ಚಟ್ನಿ ಮಾಡ್ಕೊಳ್ಳೋದಕ್ಕೆ ಅಂತ ಅಂದ್ಬಿಟ್ಟು ಹಸಿಮೆಣಸಿನ್ಕಾಯಿನ ತೊಗೊಂಡಿದ್ದೀವಿ, ಹಾಗೆ ಬೆಳ್ಳುಳ್ಳಿ, ಹಾಗೆ ಶುಂಠಿ ತೊಗೊಂಡಿದ್ದೀವಿ, ಹಾಗೆ ಕಾಯಿ ತುರಿ ತೊಗೊಂಡಿದ್ದೀವಿ, ಹಾಗೆ ನಾವು ಕೊತ್ತಂಬರಿ ತೊಗೊಂಡಿದ್ದೀವಿ, ಹಾಗೆ ಒಂದು ಸ್ವಲ್ಪ ಜೀರಿಗೆ ತೊಗೊಂಡಿದ್ದೀವಿ ನೋಡಿ ಫ್ರೆಂಡ್ಸ್, ಹಾಗೆ ಒಂದು ಸ್ವಲ್ಪ ಎಳ್ಳ ತೊಗೊಂಡಿದ್ದೀವಿ ನೋಡಿ ಫ್ರೆಂಡ್ಸ್. ನೋಡಿ ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀವಿ. ನೋಡಿ ಈಗ ರುಬ್ಕೊಳ್ಳೋಣ. ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀವಿ ನೋಡಿ. ನೋಡಿ ಚಟ್ನಿನ ರುಬ್ಕೊಂಡಿದ್ದೀವಿ. ರುಚಿಗೆ ತಕ್ಕಷ್ಟು ಉಪ್ಪು ನಾವು ರುಬ್ಕೊಳ್ಳೋವಾಗ ಒಂದು ಸ್ವಲ್ಪ ಹಾಕೊಂಡಿದ್ವಿ, ಸೊ ಈಗ ಒಂದು ಸ್ವಲ್ಪ ಹಾಕೊಂಡಿದ್ದೀವಿ. ಮಸಾಲ ಪಡ್ಡು ಮಾಡ್ಕೊಳ್ಳೋದಕ್ಕೆ ನಾವು ಸ್ಟವ್ ಆನ್ ಮಾಡಿಕೊಂಡು ಸ್ಟವ್ ಮೇಲೆ ಪಡ್ಡಿನ ಪಾತ್ರೆ ಇಟ್ಕೊಂಡಿದ್ದೀವಿ. ಸೊ ಅದಕ್ಕೋಸ್ಕರ ಅದ್ರ ಮೇಲೆ ನಾವು ಎಣ್ಣೆ ಹಾಕ್ಕೊಳ್ತಾ ಇದ್ದೀವಿ ನೋಡಿ. ಹಾಗೆ ಈ ಥರ ತಿರ್ಸ್ಕೊಳ್ತಾ ಇದ್ದೀವಿ, ಯಾಕಂದರೆ ಎಲ್ಲ ಕಡೆ ಎಣ್ಣೆ ಆಗಲಿ ಅಂತ. ಈಗ ಹಿಟ್ಟು ಹಾಕ್ಕೊಳ್ತಾ ಇದ್ದೀವಿ ನೋಡಿ. ನಾವೀಗ ಎಲ್ಲ ಮನೆಗಳಲ್ಲಿ ಈಗ ಹಿಟ್ಟನ್ನ ಹಾಕ್ಕೊಂಡಿದ್ದೀವಿ ನೋಡಿ. ಸೊ ಈಗ ಮುಚ್ಚಳನ ಮುಚ್ಕೊಂಡಿದ್ದೀವಿ. ಒಂದು 5 ನಿಮಿಷ ಬೇಯಬೇಕು ಫ್ರೆಂಡ್ಸ್, ಆಮೇಲೆ ತೋರಿಸ್ತೀನಿ ಫ್ರೆಂಡ್ಸ್. ಈಗ ನಾವು ತಿರುವಿ ಹಾಕೊಳ್ತಾ ಇದ್ದೀವಿ. ನಾವು ಪಾತ್ರೆಗೆ ಎಣ್ಣೆ ಹಾಕೊಂಡ್ಬಿಟ್ಟು ಈರುಳ್ಳಿನ ಈ ಥರ ಮಾಡ್ಕೊಳ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್. ನೋಡಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀವಿ. ಫ್ರೆಂಡ್ಸ್ ನೋಡಿ ಮುಚ್ಚಳನ ಮುಚ್ಕೊಂಡಿದ್ದೀವಿ. ಸೊ ಒಂದು 5 ನಿಮಿಷ ಬೇಯಬೇಕೀಗ. ನೋಡಿ ಪಡ್ಡನ್ನ ನಾವೀಗ ತಿರುಗಿ ಹಾಕೊಳ್ತಾ ಇದ್ದೀವಿ. ಆಹಾ ಪಡ್ಡು ನೋಡ್ತಾ ಇದ್ರೇ ತಿನ್ನಬೇಕು ಅನ್ನಿಸ್ತಾ ಇದೆ. ಬಾಯಲ್ಲೆಲ್ಲ ಹಾಗೆ ನೀರು ಬಿಡ್ತಾ ಇದೆ ಗೊತ್ತಾ ಫ್ರೆಂಡ್ಸ್. ನಿಮಗೂ ಬಿಡ್ತಾ ಇದೆಯಾ? ಹಾಗಾದರೆ ನಮ್ಮ ಮನೆಗೆ ಬನ್ನಿ ತಿನ್ನೋದಕ್ಕೆ, ಸರಿನಾ? ನಮ್ಮಮ್ಮ ಮಾಡಿಕೊಡ್ತಾರೆ ಫ್ರೆಂಡ್ಸ್. ನೋಡಿ ಎಲ್ಲ ಪಡ್ಡು ನಾವು ತಿರುವಿ ಹಾಕ್ಕೊಂಡಿದ್ದೀವಿ. ಸೊ ನೋಡಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀವಿ ನೋಡಿ ಸುತ್ತ. ಒಂದು ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಬೇಕಷ್ಟೇ ಫ್ರೆಂಡ್ಸ್. ನನ್ನ ಫೇವ್ರೆಟ್ ಪಡ್ಡು ರೆಡಿ ಆಯಿತು ಗೊತ್ತಾ. ನೋಡಿ ನಾವು ಪಡ್ಡನ್ನ ಒಂದು ಪ್ಲೇಟ್ಗೆ ತೆಕ್ಕೊಳ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್. ಬಿಸಿ ಬಿಸಿಯಾಗಿರೋ ಮಸಾಲ ಪಡ್ಡು ರೆಡಿ. ಸೆಕೆಂಡ್ ಬ್ಯಾಚ್ ಮತ್ತು ನಾವು ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀವಿ. ಫ್ರೆಂಡ್ಸ್ ಈಗ ಮುಚ್ಚಳನ ಮುಚ್ಕೊಂಡಿದ್ದೀವಿ. ಸೊ ಒಂದು 5 ನಿಮಿಷ ಬೇಯಬೇಕು. ಬೇಯ್ದ್ಮೇಲೆ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್ ನೋಡಿ ನಾವು ಈಗ ಪಡ್ಡುನ ತೆಕ್ಕೊಳ್ತಾ ಇದ್ದೀವಿ, ಅಂದರೆ ತೆಗೆದು ಹಾಕ್ಕೊಳ್ತಾ ಇದ್ದೀವಿ ಫ್ರೆಂಡ್ಸ್. ನೋಡಿ ನಾವು ಪಡ್ಡುನ ತೆಕ್ಕೊಳ್ತಾ ಇದ್ದೀವಿ ನೋಡಿ. ನನ್ನ ತಮ್ಮ ಈಗ ಟೇಸ್ಟ್ ಮಾಡ್ತಾ ಇದ್ದೇನೆ. ಸೊ ನೋಡಿ ನೋಡಿ ತಿಂತಾ ಇದ್ದಾನೆ. ಇವನು ತಿಂತಾ ಇದ್ರೆ ನನ್ನ ಬಾಯಲ್ಲೆಲ್ಲ ನೀರು ಬಿಡ್ತಾ ಇದೆ ಗೊತ್ತಾ. ಚಿಕ್ಕ ವಯಸ್ಸಿಂದ ನನಗಂತೂ ತುಂಬ ಇಷ್ಟ. ಸೂಪರ್ ಆಗಿದೆ.
ಸ್ಟಾರ್ಟ್. ಫ್ರೆಂಡ್ಸ್ ಪಟ್ ಅಂತ ಸೂಪರ್ ಆಗಿದೆ ನೋಡಿ ನನ್ನ ತಮ್ಮ ತಿಂತಾ ಇದ್ದಾನೆ.